ಈ ಗುಡುಗು ಮಿಂಚು ಮಳೆ ಬರುತ್ತಿರುವ ಈ ಮಧ್ಯರಾತ್ರಿಯ ಸಮಯದಲ್ಲೂ ಕೂಡ ಬರೀ ನಿನ್ನ ಹೆಸರಿನ ಪ್ರಾರ್ಥನೆ. ಗುಡುಗು ಬಡಿದಾಗ ಹೆದರಲಿಲ್ಲ, ಸಿಡಿಲು ಬಡಿದಾಗ ಕಣ್ಣು ಮುಚ್ಚಲಿಲ್ಲ. ಆದರೆ ನಿನ್ನ ನೆನಪು ಬಂದಾಗ ಮಾತ್ರ ಈ ಮನಸ್ಸು ತಡೆಯಲೇ ಇಲ್ಲ. ಒಮ್ಮೆ ನನ್ನದಾಗಿದ್ದ ನಗು ಇಂದು ನೆನಪಾಗೇ ಉಳಿದಿದೆ. ನಿನ್ನ ಜೊತೆ ಕಂಡ ಕನಸುಗಳೆಲ್ಲ ಈ ಮಳೆಯ ಹನಿಯಂತೆ ಕರಗಿ ಹೋಗಿದೆ. ನೀ ಮರಳಿ ಬರುವೆ ಎಂಬ ಆಸೆ ಬಿಡಲಿಲ್ಲ. ನೀ ಬಿಟ್ಟು ಹೋದ ನೋವು ಇನ್ನೂ ನನ್ನನ್ನು ಬಿಟ್ಟು ಹೋಗಲೇ ಇಲ್ಲ. ಒಂದು ಕಾಲದಲ್ಲಿ ನಿನ್ನ ಹುಟ್ಟುಹಬ್ಬಕ್ಕಾಗಿ ಕಾತುರದಿಂದ ಕಾಯುತ್ತಿದ್ದ ನಾನು ಇಂದು ಅದೇ ದಿನ ಬಂದರೂ ಮೌನಿಯಾಗಿ ಕೂತಿರುವೆ. ನನ್ನಿಂದ ನೀನು ದೂರವಾಗಿರಬಹುದು, ಆದರೆ ನಾಳೆಯ ಆ ದಿನ ಬಂದಾಗ ಮಾತ್ರ ನೀನು ನನಗೆ ಇನ್ನೂ ಹತ್ತಿರ. ನಿನ್ನ ನಗುವಿಗೆ ಕಾರಣವಾಗಿದ್ದ ನಾನು ಇಂದು ನಿನ್ನ ಹುಟ್ಟುಹಬ್ಬಕ್ಕೂ ಕಾರಣವಿಲ್ಲದೆ ದೂರವಾಗಿದ್ದಾದರೂ ಏತಕ್ಕೆ? ದೂರದ ಪ್ರೀತಿಗೆ ಶುಭಾಶಯ ಹೇಳುವ ಹಕ್ಕು ಸಿಗುವುದಿಲ್ಲ. ಆದರೂ ಶುಭಾಶಯ ಹೇಳದಿರಲು ಈ ನನ್ನ ಮನಸ್ಸು ಒಪ್ಪುತ್ತಿಲ್ಲ. ಯಾಕೋ ಏನಾಯ್ತು? ಏನಿಲ್ಲ ಕಣೋ, ರಾತ್ರಿ ಮಲಗ ಸ್ವಲ್ಪ ಲೇಟ್ ಆಯ್ತಲ್ಲ ಅದಕ್ಕೆ. ನಾನು ನಿನ್ನ ಫ್ರೆಂಡ್ ಕಣೋ, ನಿನ್ನ ಬಗ್ಗೆ ನನಗೆ ಗೊತ್ತಿಲ್ವಾ? ಇವತ್ತು ಕಾವ್ಯ ಬರ್ತ್ಡೇ ಕಣೋ. ಲೋ, ಕಾವ್ಯ ಯಾರು? ನನ್ನ ಜೀವನಕ್ಕೆ ಎರಡನೇ ತಾಯಿಯಾಗಿ ಬರೋಳೆ ಕಾವ್ಯ ಅಂದ್ಕೊಂಡಿದ್ದೆ ಕಣೋ. ಯಾಕೋ ಅಷ್ಟೊಂದು ಫೀಲ್ ಆಗ್ತೀಯಾ? ಬಾ ಟೀ ಕುಡ್ಕೊತ ಮಾತಾಡೋಣ. ಮನಸ್ಸಲ್ಲಿ ಇಷ್ಟ ನೋವು ಇಟ್ಕೊಂಡು ಏನು ಇಲ್ದೇ ಇರೋ ತರ ನಮ್ಮ ಹತ್ರ ಯಾಕೆ ಖುಷಿಯಾಗಿ ಆನಂದ ಹೋಗಿದ್ವಿ. ಬೇಜಾರಾಯ್ತು ಮಗ. ಒಂದ್ ಕೆಲಸ ಮಾಡು, ನಿನ್ನ ಲವ್ ಸ್ಟೋರಿನ ಒಂದ್ ಸಿನಿಮಾ ಮಾಡಿ ಲವ್ ಫೇಲ್ಯೂರ್ ಇಂದ ಹಾಳಾಗ್ತಾ ಇರೋ ಹುಡುಗರಿಗೆ ಒಂದ್ ಪಾಠ ಹೇಳೋ ತರ ಒಂದ್ ಸಿನಿಮಾ ಮಾಡು ಮಗ. ಇವತ್ತಿನ ಕಾಲದಲ್ಲಿ ಸಿನಿಮಾ ಯಾರು ನೋಡ್ತಾರೆ? ಹೋಣ ಬಂದು ತುಂಬ ಹೊತ್ತಾಯ್ತಾ ಕಾವ್ಯ? ಹಾಗೇನಿಲ್ಲ, ಇವಾಗ ತಾನೇ ಬಂದೆ. ಯಾರಿಗೆ ಕಾವ್ಯ ಗಿಫ್ಟು? ಏನು ವಿಶೇಷ? ವಿಶೇಷ ಏನಿಲ್ಲ, ಈ ಗಿಫ್ಟ್ ಒಂದು ವಿಶೇಷ. ಈ ವಿಶೇಷ ಗಿಫ್ಟ್ ಏನಂತ ನಾವು ತಿಳ್ಕೊಬೋದಾ? ಈ ಗಿಫ್ಟ್ ನೀನೇ ಅಂತಾನೆ ಕಂಡಿರ್ಬೇಕು, ತಗೋ ಓಪನ್ ಮಾಡಿ ನೋಡಿ.
ಮನದಲ್ಲಿ ಪ್ರೀತಿಸಲು ಅವಕಾಶ ಕೊಡಬಹುದೇನೆ ಕಡಲ ದಾಟಿ ಬರುವೆನು ಚಿನ್ನ ನಿನ್ನ ಮಧುರ ಧ್ವನಿ ಸಾಕು ಈ ಹೃದಯ ಸೋಲಲು ಹೇಳು ಗಿರಿಯ ದಾಟಿ ಬರುವೆ ನಿನ್ನ ಪ್ರೀತಿ ಪಡೆಯಲು ಸೋಲುವೆನು ನಿನ್ನ ಪ್ರತಿ ಮಾತಿನಲ್ಲೂ ನನ್ನ ಸಾವಿರ ಕನಸಿನ ಜೊತೆಯಲ್ಲಿ 7 ಜನ್ಮ ಪಡೆದು ಬರುವೆ ನಿನ್ನ ಪ್ರೀತಿ ಪಡೆಯಲು ನಿನಗಾಗಿ ಪ್ರಾಣವೇ ಮುಡಿಪಾಗಿ ಇಡುವೆ ಚಿನ್ನ ಕವಿಯು ನಾನಲ್ಲ ನಿನ್ನ ಪ್ರೀತಿಯಲ್ಲಿ ನಾ ಕವಿಯಾದೆನಲ್ಲ ನಿನ್ನ ಒಂದು ನಗುವಿಗಾಗಿ ಸಾವಿರ ಕವಿತೆ ಬರೆಯುವೆ ನಲ್ಬಲ್ ನಿನ್ನ ಜೊತೆಯಲ್ಲಿ ನನ್ನ ಕನಸು ನಾ ಕಣ್ಮುಚ್ಚಿದರೂ ನೀನೆ ಪ್ರತಿಬಿಂಬವು ಪ್ರತಿ ನೋಟ ಪ್ರತಿಬಿಂಬ ನಿನ್ನೆ ನನ್ನ ಉಸಿರು ಮಿತಿ ಮೀರಬಾರದು ಈ ಪ್ರೀತಿಯಲ್ಲಿ ಮಿತಿ ಮೀರಿ ಹೋಗಿದೆ ಈ ಮನದಲ್ಲಿ ಪ್ರೀತಿಸಲು ಅವಕಾಶ ಕೊಡಬಹುದೇನೆ ಕಡಲ ದಾಟಿ ಬರುವೆನು ಚಿನ್ನ ಇನ್ನು ಲವ್ ಸ್ಟೋರಿನ ಒಂದು ಸಿನಿಮಾ ಮಾಡಿ ಲವ್ ಫೇಲ್ಯೂರಿಂದ ಹಾಳಾಗ್ತಾ ಇರೋ ಹುಡುಗರಿಗೆ ಒಂದು ಪಾಠ ಹೇಳೋತರ ಒಂದು ಸಿನಿಮಾ ಮಾಡೋದು. ಯಾರು ಬೇಕು ಸರ್ ಇದ್ರ ಸರ್ ಯಾರು ಅವರು ಬಂದ್ರು ಒಂದು ನಿಮಿಷ. ಅದೇ ಸರ್ ರಾಜು ಅವರು ಫೋನ್ ಮಾಡಿ ಹೇಳಿದ್ರು ಜೊತೆ ಮಾತಾಡಿದೆ ನೀವು ಮೀಟ್ ಮಾಡ್ಕೊಂಡು ಮಾಡೋಣ. ಕಥೆಯನ್ನು ತುಂಬಾ ಚೆನ್ನಾಗಿದೆಯಪ್ಪ. ಈ ಕಥೆಗೆ ಡೈರೆಕ್ಟ್ರು ಹೀರೋಯಿನ್ ಎಲ್ಲ ಇದಲ್ಲ ಸರ್ ಅದು ನನ್ನ ರಿಯಲ್ ಸ್ಟೋರಿ ಸರ್. ಓ ಸೂಪರ್. ಮುಂದೆ ಅದಕ್ಕೆ ನಾನು ಹೀರೋ ಹೋಗ್ಬೇಕಂತೀನಿ. ಅಲ್ಲಪ್ಪ, ನಿನಗೆ ಹೀರೋ ಆಗೋ ಎಬಿಲಿಟಿ ಇಲ್ಲಲ್ಲಪ್ಪ. ನೋಡಪ್ಪ ತಿಪ್ಪು, ಪ್ರೊಡ್ಯೂಸರ್ ಆಗಿ ಒಂದು ಡೈರೆಕ್ಟರ್ ನಿನ್ನ ಹತ್ರ ಒಂದು ಮಾತು ಹೇಳ್ತೀನಿ ಕೇಳು. ಅಷ್ಟೆಲ್ಲ ಬಂಡವಾಳ ಹಾಕಿ ಸಿನಿಮಾನ ಮಾಡ್ತೀನಿ. ಆ ಸಿನಿಮಾ ಕರ್ನಾಟಕದಲ್ಲಿ ಹಿಟ್ಟಾಗಿಲ್ಲ
ಅದಕ್ಕೆ ಒಂದು ಸಜೆಷನ್ ಕೊಡ್ತೀನಿ, ನೀನು ಕೇಳು. ಹೇಳಿ ಸರ್, ಅದೇನಂತ? ಮುಂದೆ ಹತ್ರದಲ್ಲೇ ನನ್ನ ಮಗನ ಹುಟ್ಟುಹಬ್ಬ ಇದೆ, ಅವನಿಗೆ ಒಂದು ಸರ್ಪ್ರೈಸ್ ಕೊಡ್ಬೇಕಂತ ಇದೀನಿ. ಅದರಲ್ಲೂ ನನ್ನ ದೊಡ್ಡ ಕನಸು. ನೀನು ಒಬ್ಬದಾದ್ರೆ ನನ್ನ ಮಗನ್ನೇ ಈ ಸ್ಟೋರಿಗೆ ಇದು ಮಾಡ್ತೀನಿ. ಕತೆ ನಿಂದೆ ಆಗ್ಲಿ, ಮಾತ್ರ ನನ್ನ ಮಗನೇ ಆಗ್ಲಿ. ಸರ್, ಎಸ್ ಸರ್, ನೋ. ಗುಲಾಬಿಯೇ ಗುಲಾಬಿಯೇ ಮನಸ್ಸೇಕೋ ಮಂಕಾಗಿದೆ, ನೀನಿಲ್ಲದಂತ ಏಕಾಂತ ನನ್ನ ಜೀವಂತ ಶವ ಮಾಡಿದೆ. ಅಳು ಬಂದರೇನು, ಹಸಿವಾದರೇನು, ಅರಿವಾಗದಂತೆ ಪ್ರೀತಿಗೆ. ಓ ಗುಲಾಬಿಯೇ, ಓ ಗುಲಾಬಿಯೇ ಮನಸ್ಸೇಕೋ ಮಂಕಾಗಿದೆ, ನೀನಿಲ್ಲದಂತ ಏಕಾಂತ ನನ್ನ ಜೀವಂತ ಶವ ಮಾಡಿದೆ. ನಾನೊಂದೆಡೆ ನೀನೊಂದೆಡೆ, ಮಾತಾಡದೆ ಮುದ್ದಾಡದೆ, ಎಲ್ಲಿದ್ದರು ಹೇಗಿದ್ದರು ನೀನೇ ತಾನೇ. ನಾನೊಂದೆಡೆ ನೀನೊಂದೆಡೆ, ಮಾತಾಡದೆ ಮುದ್ದಾಡದೆ, ಎಲ್ಲಿದ್ದರು ಹೇಗಿದ್ದರು ನೀನೇ ತಾನೇ. ಗಂಟಾ ಕಾದೆ ನಾ ಎಂಟಾಗಿದೆ, ನೀನೇ ಬೆರೆತು ನೀನೇ ಮರೆತು, ಸೊತಾಗಿದೆ ಸುಸ್ತಾಗಿದೆ ಸದ್ದಿಲ್ಲದೆ. ಮಾತಾಡೋ ಮಲ್ಲೆ ಮೂಕಾದೆ ಒಲ್ಲೆ, ಯಾವಾಗ ಹೇಳೆ ಒಂದಾಗೋ ವೇಳೆ, ಈ ನೋವ ಕಾಣೆ ಬಾಜೀವ ನೀನೇ. ಗುಲಾಬಿಯೇ, ಓ ಗುಲಾಬಿಯೇ ಮನಸ್ಸೇಕೋ ಮಂಕಾಗಿದೆ, ನೀನಿಲ್ಲದಂತ ಏಕಾಂತ ನನ್ನ ಜೀವಂತ ಶವ ಮಾಡಿದೆ. ఏంపా ఎలా ಒಬ್ಳಿಸಿಕೊಂಡವು ಏನ್ ಯೋಚನೆ చేస్తా ఉండవు? ಇದು ಜಾಗ ಸರಿ ಇಲ್ಲ. ಇಲ್ಲಿ ಯಾಕೆ ಕುಂತಿದೀಯ ಒಬ್ಬನೇ? ಇರಲಿ ಬಿಡಿ ಸರ್, ನಾನೀಗ ಬಾಡಿ ಹೋಗಿರೋ ಹೂ ಇದ್ದಂತೆ, ತಾನಾಗಿ ಉದುರೋದ್ರು ಸರಿ, ಯಾರಾದರೂ ಕಿತ್ತಾಕೋದ್ರು ಸರ್. ನಾನು ತುಂಬಾ ಹೊತ್ತಿನಿಂದ ನೋಡ್ತಾ ಇದ್ದೀನಿ, ಯಾಕೋ ಬಾರಿ ಬೇಜಾರಾಗಿದೆಯಾ? ಸರ್, ಕನಸು ಕಂಡ್ರೆ ಸಾಲದು ಸರ್, ಕನಸಿನ ಜೊತೆಗೆ ಅದೃಷ್ಟನೂ ಇರಬೇಕು ಅನ್ನೋದು ಮರೆತು ಇಲ್ಲಿ ಬಂದು ಕೂತಿದ್ದೀನಿ. ಏನಾದ್ರು ಮನೇಲಿ ಏನಾದ್ರು ಗಲಾಟೆ ಮಾಡ್ಕೊಂಡು ಬಂದಿದ್ಯಾ? ತುಂಬಾ ಬೇಜಾರಾದಂಗೆ ಕಾಣಿಸ್ತೀಯಾ? ಕೆಲಸ ಸುಮ್ಮನಿಲ್ಲ, ಹುಳ ಬಿಟ್ಕೊಂಡಾಗಿದೆ ಸರ್ ನನ್ನ ಪರಿಸ್ಥಿತಿ. ಅಂದ್ರೆ ನಿಮ್ ಮಾತಿನ ಅರ್ಥ? ಅದೊಂದು ದೊಡ್ಡ ಕತೆ ಬಿಡಿ ಸರ್. ಕತೆ ಕೇಳಕ್ಕಂತಾನೆ ಹುಟ್ಟಿ, ಆ ಕತೆಗೆ ಜೀವ ತುಂಬನೇ ನಾನು. ಸರ್
ಐ ಆಮ್ ಪ್ರೊಡ್ಯೂಸರ್. ಈಗಲಾದ್ರೂ ನಿನ್ ಕತೆ ಏನು ಅಂತ ಹೇಳ್ತೀಯಾ? ಇದು ನನ್ನ ವಿಸಿಟಿಂಗ್ ಕಾರ್ಡು. ನೀನು ಯಾವಾಗಾದ್ರೂ ಬಂದು ನನ್ನನ್ನು ಮೀಟ್ ಮಾಡು. ಕಥೆಯನ್ನು ತುಂಬಾ ಚೆನ್ನಾಗಿದೆ. ಈ ನೋವಿನ ಕತೆಗೆ ನಿನ್ನಂತ ನೋವು ಅನುಭವಿಸಿದ ಹೀರೋನೇ ಶೂಟಬಲ್. ನೀನೇ ಹೀರೋ, ನಾನೇ ಪ್ರೊಡ್ಯೂಸರ್. ನಿನಗೆ ಯಾವಾಗಾದ್ರೂ ನನ್ನನ್ನು ಬಂದು ಮೀಟ್ ಮಾಡು. ಅವಳು ಹೋದ ಮೇಲೆ ಅವನ ಬದುಕು ಖಾಲಿಯಾಗಿತ್ತು. ಸ್ನೇಹಿತನ ಒಂದು ಮಾತು ಅವನೊಳಗಿನ ಮನುಷ್ಯನನ್ನು ಬಡಿದೆಬ್ಬಿಸಿತ್ತು. ನೀನು ಕಳೆದುಕೊಂಡ ಪ್ರೀತಿಯನ್ನು ಮತ್ತೆ ಹುಡುಕಬೇಡ, ನಿನ್ನೊಳಗೆ ಕಳೆದುಕೊಂಡ ನಿನ್ನನ್ನು ಮೊದಲು ಹುಡುಕು. ಈ ಜಗತ್ತಿನಲ್ಲಿ ಪ್ರೀತಿಯಲ್ಲಿ ಮೋಸ ಹೋದ ವ್ಯಕ್ತಿ ನೀನೊಬ್ಬನಲ್ಲ. ಪ್ರೀತಿಯಲ್ಲಿ ಸೋತ ಪ್ರತಿಯೊಬ್ಬ ಪ್ರೇಮಿಗೂ ಅವರದ್ದೇ ಆದ ಜೀವನ ಬಹುಮುಖ್ಯವೆಂದು ನಿನ್ನ ಕಥೆಯಲ್ಲಿ ತೋರಿಸು ಎಂದು ಹೇಳಿದ್ದ ಸ್ನೇಹಿತನ ಮಾತು ಇವನ ಬದುಕಿನ ಕತೆಗೊಂದು ಹೊಸ ರೂಪ ಬಂದಿತು. ಈ ನೈಜ ಪ್ರೇಮಿಯ ಕತೆ ಇಲ್ಲಿಗೆ ಮುಗಿದಿಲ್ಲ. ಇದು ಪ್ರಾರಂಭ. ಹುಟ್ಟಿನಿಂದ ಇಲ್ಲಿಯವರೆಗೂ ಅನುಭವಿಸಿದ ಸುಖ, ದುಃಖ, ನೋವು, ನಲಿವು ಎಲ್ಲವೂ ಕಥೆಯಾಗಿ ಆದಷ್ಟು ಬೇಗ ನಿಮ್ಮ ಮುಂದೆ ಬರಲಿದೆ. ಅದು ಏಪ್ರಿಲ್ 06 ಆಗಿ.